ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ಧರ್ಮೇಂದ್ರಗೂ ಕೂಡ ಈಗ ಬಂಧನ ಭೀತಿ ಶುರುವಾಗಿದೆ. ಆರೋಪ ಕೇಳಿ ಬರ್ತಾ ಇದ್ದಂತೆ ನಟ ಧರ್ಮೇಂದ್ರ ನಾಪತ್ತೆ. ಆರಂಭದಲ್ಲಿ ಒಂದೆರಡು ದಿನ ಒಂದಷ್ಟು ಕಾಣಿಸ್ಕೊಂಡ್ರು ಬಿಟ್ರೆ ಆ ನಂತರದಲ್ಲಿ ಫೋನ್ ಸ್ವಿಚ್ ಆಫ್. ನಟ ಧರ್ಮೇಂದ್ರ ನಾಪತ್ತೆ. ಈಗ ನಾಪತ್ತೆಯಾಗಿರುವಂತಹ ಧರ್ಮನಿಗೆ ಚಂದ್ರ ಲೇಔಟ್ ಪೊಲೀಸರು ಹುಡುಕಾಡ್ತಿದ್ದಾರೆ. ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ರೀತಿಯಲ್ಲಿ ಅವರ ವಾಯ್ಸ್ ಅನ್ನ ನಕಲು ಮಾಡಿ ಮಾತಾಡಿದ್ರು. ಈ ಆರೋಪವನ್ನ ಈಗ ಧರ್ಮ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಬಂಧನ ಭೀತಿ ಈಗ ಕಾಡ್ತಾ ಇದೆ. ಧರ್ಮ ಬಂಧನದ ನಂತರ ಮತ್ತಷ್ಟು ಸತ್ಯ ಬಯಲಾಗುವಂತ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಈಗ ಧರ್ಮ ನಾಪತ್ತೆ ಎಲ್ಲಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಿಲ್ಲ, ಫೋನ್ ಸ್ವಿಚ್ ಆಫ್. ಪೊಲೀಸರು ಯಾವ ರೀತಿ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ, ಏನೇನು ಡೀಟೇಲ್ಸ್ ಇದೆ ವೆಂಕಟೇಶ್? ಅಶ್ವಿನಿ, ವಾರಾಹಿ ಜ್ಯುವೆಲರ್ಸ್ ಪ್ರಕರಣ ಸಂಬಂಧಪಟ್ಟಂತೆ ಏನು ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಕೂಡ ಆರೋಪಿಗಳು ಮೊದಲಿಗೆ 2 ದಿನ ಕೂಡ ಎಲ್ಲೂ ಕೂಡ ನಾಪತ್ತೆ ಆಗಿರಲಿಲ್ಲ. ಅಂದ್ರೆ ಪೊಲೀಸರು ನೋಟಿಸ್. ನಮ್ಮ ಪ್ರತಿನಿಧಿ ವೆಂಕಟೇಶ್ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ಇಲ್ಲಿ ಅನೇಕ ರಾಜಕಾರಣಿಗಳು, ಅನೇಕರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಈಗ ನಟ ಧರ್ಮ ಈ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧನ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಆರೋಪ ಯಾವಾಗ ಕೇಳಿ ಬಂತೋ ಇದು ತಮ್ಮ ವಿರುದ್ಧ ಮುಳುವಾಗುತ್ತೆ ಅಂತ ಮನಗಂಡಂತ ಧರ್ಮ ಈಗ ನಾಪತ್ತೆಯಾಗಿದ್ದಾರೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಆ ನಂತರದಲ್ಲಿ ಎಲ್ಲಿದ್ದಾರೆ ಅನ್ನುವಂಥ ವಿಚಾರ ಇನ್ನೂ ಕೂಡ ಗೊತ್ತಾಗಿಲ್ಲ. ಹಾಗಾಗಿ ಚಂದ್ರ ಲೇಔಟ್ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ರೀತಿಯಲ್ಲಿ ಅವರ ವಾಯ್ಸ್ ಅನ್ನ ನಕಲು ಮಾಡಿ ಮಾತಾಡಿದ್ರು ಧರ್ಮೇಂದ್ರ ಫೋನಲ್ಲಿ ಅನ್ನುವಂಥ ವಿಚಾರ ಈಗ ಕೇಳಿ ಬರ್ತಾ ಇರೋದು. ಹಾಗಾಗಿ ಬಂಧನ ಭೀತಿ ಈಗ ಶುರುವಾಗಿದೆ.